ಜೋಗ್ ಜಂಕ್ಷನ್ ಅಲ್ಲಿ ಮಸ್ತ್ ಮನುಷ್ಯರಾಗಿ ಬರೋ ಅನೇಕರು ಮುಂದಾ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಗಿಸಿ ಹೋಗ್ತಾರೆ. ಅದರ ಝಲಕ್ ಇಲ್ಲಿದೆ. ನಂಗೆ ಬೀಚಿ ತಿಮ್ಮ ನೆನಪದಣ ಬಂದ್ಕೂಳೆ ಅವ ಒಂದ್ಸಲ ಈ ದೊಡ್ಡ ಮಂದಿಗೆಲ್ಲ ಅಂದ್ರೆ ಈ ಸ್ವಾಮೀಜಿಗಳಿಗೆ, ಪತ್ರಕರ್ತರಿಗೆ, ಲೇಖಕರಿಗೆ, ಮಂತ್ರಿಗಳಿಗೆಲ್ಲ ಕತ್ತೆಗಳಿರ ಅಂದ್ಬಿಟ್ಟಿರ್ತಾನ. ಹೌದಾ? ಅದು ದೊಡ್ಡ ಸುದ್ದಿ ಆಗ್ಬಿಡ್ತದ. ಇವರೆಲ್ಲ ಮಾನನಷ್ಟ ಮೊಕದ್ದಮೆ ಹೂಡ್ಬಿಡ್ತಾರೆ ಅವನ ಮೇಲೆ. ಅವನಿಗೆ ಕೋರ್ಟಿಗೆ ಎಳ್ಕೊಂಬರ್ತಾರೆ. ಏನಪ್ಪ ಜಡ್ಜ್ ಕೇಳ್ತಾನೆ, ಏನೋ ತಿಮ್ಮ ನೀನು ಇವರೆಲ್ಲ ದೊಡ್ಡ ಮನುಷ್ಯರಿದಾರ, ಇವ್ರಿಗೆಲ್ಲ ನೀ ಕತ್ತೆಗಳಿರ ಅಂದ್ಬಿಟ್ಟೇನೋ ಅಂತಾನೆ. ಹೌದು ಬುದ್ಧಿ ಅಂತಾನೆ. ಅಂದ್ರೆ ನಿನಗೆ ಶಿಕ್ಷೆ ಆಗ್ತಾವಪ್ಪ. ಆಯ್ತು ಬುದ್ಧಿ ಅಂತಾನೆ. ಅವಾಗೇನೋ 1 ತಿಂಗಳು ಸಜಾ ಕೊಡ್ತಾರೆ. ನೀ ಜೈಲಿಗೆ ಹೋಗ್ಬೇಕು ಅಂತ. ಆಯ್ತು ಬುದ್ಧಿ ಅಂತಾನೆ. ಮತ್ತೆ ಏನಾರು ಕೇಳೋದಿದೆ ಅಂತಿಮ್ಮ ನಿನಗೆ ಅಂತಾನೆ. ಒಂದು ಸಂಶಯ ಬುದ್ಧಿ ಅಂತಾನೆ. ಏನು ಅಂತಾನೆ, ನಾನು ದೊಡ್ಡ ಮನುಷ್ಯರಿಗೆಲ್ಲ ಕತ್ತೆಗಳಿರ ಅಂದೆ, ಅದಕ್ಕೆ ಶಿಕ್ಷೆ ಕೊಟ್ರಿ. ನಾನು ಎಲ್ಲ ಕತ್ತೆಗಳಿಗೂ ದೊಡ್ಡ ಮನುಷ್ಯರು ಅನ್ಬೋದ ಅಂತ ಕೇಳ್ತಾರೆ. ಧಾರಾಳಗ ಅನ್ಕೊ ಅಂತಾರೆ. ಇವ್ನಿಗೇನು ಶಿಕ್ಷೆ ಆಗ್ತದ ಅಂತ ನೋಡ್ಲಿಕ್ಕೆ ಬಂದಿರ್ತಾರಲ್ಲ ಇವರೆಲ್ಲ ಸಾಹಿತಿಗಳು, ಮಂತ್ರಿಗಳು, ಜಗದ್ಗುರುಗಳು ಎಲ್ಲ. ಇವ ಪೊಲೀಸ್ ಹಿಡ್ಕೊಂಡು ಹೋಗೋ ಮುಂದೆ ಒಬ್ಬೊಬ್ಬರ ಮುಂದೆ ಹೋಗಿ, ದೊಡ್ಡ ಮನುಷ್ಯರೇ ನಮಸ್ಕಾರ, ದೊಡ್ಡ ಮನುಷ್ಯರೇ ನಮಸ್ಕಾರ, ದೊಡ್ಡ ಮನುಷ್ಯರೇ ನಮಸ್ಕಾರ. ಗಂಡ ಹೆಂಡತಿ ಗುಡಿಗೆ ಹೋಗ್ತಾರ. ಅವ ಗಂಡ ರೊಕ್ಕ ಕೊಡ್ತಾನ, ಒಂದು ಮಂಗಳಾರತಿ ಹೆಸರು ಬರ್ರಿ ಅಂತೇಳಿ. ಯಾರು? ಪೂಜಾರಿಗೆ. ಅವ ಯಾರ ಹೆಸರಿಗೆ ಅಂತ ಕೇಳ್ತಾನ. ಗಂಡ ಹೇಳ್ತಾನ, ನನ್ನ ಹೆಂಡತಿ ಹೆಸರಿಗೆ ಬರೀಬೇಕಾರೆ ಅಂತ. ಯಾಕ? ನನ್ನ ಮಂಗಳಾರತಿ ಈಗ ಮನ್ಯಾಗ ಆಗ್ಯದ ಅಂತ. ಇನ್ನೊಂದು ಅವ ದಡಬಡಾಯಿಸಿ ಮನೆಗೆ ಓಡ್ ಬಂದ್ಬಿಡ್ತಾನೆ ಸಂಜೆಗೆ ಆಫೀಸ್ನಿಂದ. ಈಗ ಯಾಕ್ರಿ ಲಘು ಬಂದ್ರಿ ಅಂತ ಕೇಳ್ತಾವ ಅವನ ಹೆಂಡತಿ. ಅದಕ್ಕೆ ನನ್ನ ಬಾಸ್ ಹೇಳ್ದ, ನೀನು ನರ್ಕಕ್ಕೆ ಹೋಗು ಅಂತಂದು ಒದರ್ಬಿಟ್ಟ. ಅದಕ್ಕೆ ಮನೆಗೆ ಬಂದೆ. ಒಬ್ಬ ಕಪ್ಪಿ ಜೊತೆಗೆ ಸಂಭಾಷಣೆ ಮಾಡ್ತಿರ್ತಾನೆ. ಕಪ್ಪು ಹೇಳ್ತಾನೆ, ಮರ ನೀವೆಲ್ಲರೂ ಮೂರ್ಖರು ಅಂತ. ಕರೆಕ್ಟ್. ಹಂಗೇನಿಲ್ಲು ಅಂತ ಇವ ವಾದ ಮಾಡ್ತಾನೆ. ನಿಮ್ಮ ಜೊತೆಗೆ ವಾದ ಮಾಡೋದ ಹುಚ್ತಾನ ಅಂತ ಹೇಳಿದ್ರೆ ಡಬಕ್ ಅಂತ ಕೆರೆಗೆ ಹೊಳ್ಳಿ ಹಾರ್ಬಿಡ್ತಾನೆ. ಇಷ್ಟಕ್ಕೆ ಕೆರೆಗೆ ಹಾರ್ಕೊಂಡು ಸಾಯ್ತದು ಅಂತ ಇವ ಚಿಂತೆ ಮಾಡ್ತಾನೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು? ಲೇ ಮೊನ್ನೆ ಬಯಾಲಜಿ ಮತ್ತು ಸೋಷಿಯಾಲಜಿ ಬಗ್ಗೆ ಹೇಳಿದ್ದೆ. ಬಯಾಲಜಿ ಮತ್ತು ಸೋಷಿಯಾಲಜಿ ಇವು ಎರಡಕ್ಕಿರೋ ವ್ಯತ್ಯಾಸವೇನು ಸರ? ಮತ್ತು ಹುಟ್ಟಿದ ಹುಡುಗ ಅವ ಅಪ್ಪನಂಗಿದ್ರೆ ಬಯಾಲಜಿ ಸರ, ಬೇರೆದವ್ರ ಜಗತ್ತಿಗಿದ್ರೆ ಸೋಷಿಯಾಲಜಿ ರೀ ಸರ್ ಅಂತ. ಒಂದು ಕಾಮನ್ ಆಗಿ ಕೇಳ್ತೀನಿ, ನಿನಗೆ ಈಶಾಡಕ್ಕೆ ಬರ್ತೈತೆ ಏನ್ಲಿ ಅಂತಂದ್ರು. ಇಲ್ರಿ ಸರ ಅಂತಂದ್ರು. ಏನಲ್ಲ ಈಶಾಡಕ್ಕೆ ಬರೋದಿಲ್ಲ ನಮಗನ, ನಾಯಿ ಈಶಾಡ್ತಾವ. ನಿನ್ನ ಜನ್ಮ ಅದಕ್ಕಿಂತ ಕಡಿ ಆತಲ್ಲಿ ಅಂತಂದ್ರಿ ಅವ್ನು ಕೇಳಿದ್ರೆ ಸಿದ್ಧ ಸರ್ಗೆ, ಸರ ನಿಮಗೆ ಈಶಾಡಕ್ಕೆ ಬರ್ತೈತೇನ್ರಿ ಸರ್ ಅಂತ. ಬರ್ತೈತೆ ಅಲ್ಲೇ ಯಾಕಂತಂದ್ರು. ಹಂಗಾದ್ರೆ ಸರ ನಾಯಿಗೆ ಮತ್ತು ನಿಮಗೇನು ಪರಕಾಯಿಲ್ ಬಿಡ್ರಿ ಸರ್. ಸಿದ್ಧಾಗಂದ್ರೆ ನೋಡ್ಲಿ, ನಾ ಹೇಳಿದ ಲಕ್ಷ ಬಿಟ್ಟು ಕೇಳ್ಬೇಕಂದ್ರೆ ನಿಂದ ಏನ್ರಿ ಗಣಿತ ಸುಧಾರಣೆ ಆಗೈತಿ ನೋಡು. ನೀನು ಬಲಗಾಯಿ ಒಳಗೆ 5 ಮಾವಿನ ಹಣ್ಣು ಅದಾವ ಅಂತ ತಿಳ್ಕೊಲಿ ಅಂದ್ರು. ಎಲ್ಲಿ ಅದಾವ್ರಿ ಸರ್ ಅಂತಂದ. ಅದಾವ ಅಂತ ತಿಳ್ಕೊಲಿ ಅಂತಂದ. ಆತ್ರಿ ಸರ್ ಅಂತಂದ. ನೀನು ಎಡಗೈ ಒಳಗೆ 5 ಮಾವಿನ ಹಣ್ಣು ಅದಾವ ಅಂತ ತಿಳ್ಕೊಲಿ ಅಂದ್ರು. ಎಲ್ಲಿದಾವ್ರಿ ಸರ್ ಅಂತಂದ. ಅದಾವ ಅಂತ ತಿಳ್ಕೊಲಿ, ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗೋದು ಅಂದ್ರಿ ಸರ್. ಅಂದ ಕೂಡಲೇ ಕೇಳಿದ್ರೆ, ಈಗ ಹೇಳು 5 + 5 ಎಷ್ಟು ಆತ್ಲೇ ಅಂತ. ಸರ್ 5 + 5 ಸರ್ 30 ಆತ್ರಿ ಅಂತಂದ. ಏನಲ್ಲಿ ಅಂತಂದ್ರಿ ಅವ್ರ ಮಾಸ್ತರ. ಸರ 30 ಅಂತ ತಿಳ್ಕೊರಿ ಸರ, ನಿಮ್ಮಪ್ಪನ ಮನೆ ಗಂಟೆ ಏನು ಹೋಗುದು. ನಮ್ಮ ಅಂಗಡಿ ಬಾಜುಕ ಒಬ್ಬ ಮಂಗಳೂರು ಹುಡುಗ ಬಂದಣ್ಣ. ಭಾರಿ ಮಜಾ ಮಾತಾಡ್ತಾನವ. ಅವ್ರ ಮಾಲಕ, ನಮ್ಮ ಅಂಗಡಿ ಬಾಜು ಅಂಗಡಿ ಮಾಲಕ ಪೂರಾ ಟಕಳ ಇದ್ದಾನವ. ಒಂದು 20 ವರ್ಷದಿಂದ ಒಂದು ತಲೆ ಮೇಲೆ ಏನು ಕೂದಲಿಲ್ಲ, ಮಣ್ಣ ಮಿಂಚ್ ತಲೆ. ಆದರೂ ಅವ ಒಂದು ಶಕುಂತಲ ತೈಲ ಹಚ್ತಾನೆ ಕೂದಲ ಬೆಳಿಬೇಕಂತ ಹೇಳಿ. ಆಶಾ ಮಹತ್ವಾಕಾಂಕ್ಷ ಅವಂಗ. ಅವ ಕೆಲಸದವ ಮಂಗಳೂರು ನಮ್ಮ ಅಂಗಡಿಗೆ ಬರ್ತಿರ್ತಾನೆ. ನಮ್ಮ ಯಜಮಾನ್ರಿಗೆ ಮಂಡೆ ಉಂಟಾ ಅಂತ ನನಗೆ ಕೇಳ್ತಾನೆ. ಯಾಕೋ ನನಗೆ ಕೇಳ್ತಾನೆ ಅವಾಗ. ಅವರು ಈಗ ನೀವು ನಿಮ್ಮ ತೆಂಗಿನ ಗಿಡಕ್ಕೆ ನೀರು ಬಿಡೋದಲ್ಲಿ, ಬುಡಕ್ಕೆ ಫಲ ಕೊಡೋದಲ್ಲಿ ಮೇಲೆ, ನಮ್ಮ ಯಜಮಾನರು ಶಕುಂತಲ ತೈಲ ಹಚ್ಚದಲ್ಲಿ ಮಂಡೆಗೆ ರೋಮ ಬೆಳೆಯೋದಲ್ಲಿ. ಅವ್ರು ಹೇಳ್ತಾರೆ ಜಡ್ಜ್, ನೋಡ್ರಪ್ಪ ಗಂಡ ಹೆಂಡತಿ ಅಂದ್ರೆ ಸಂಸಾರದ 2 ಚಕ್ರ ಇದ್ದಂಗೆ. ಕರೆಕ್ಟ್. ಒಂದು ಚಕ್ರ ಉರುಳು ಬಿದ್ದರೆ ಸಂಸಾರ ನಡೆಯೋದಲ್ಲ, ಅದು ಸರಿಯಾಗಿ ಚೆಂದಾಗಿ ಓಡಬೇಕು ಅಂತ. ತಿಳಿತಿಲ್ಲ ಅಂತ. ತಿಳಿತೀರಿ ಏನು ಅಲ್ಲ, ಒಂದು ಸ್ಟೆಪ್ನಿ ಇಟ್ಕೊಳ್ಳೋದು ಭಾಳ ಚಲೋ. ಎದುರುಗಡೆ ಮನೆಯಲ್ಲಿ ಅಳಿಯ ಬಂದಿದ್ದ ಹಬ್ಬಕ್ಕೆ. ಓಕೆ ಆಯ್ತಾ? ಅವನಿನ್ನು ಊರಿಗೆ ಹೋಗಿಲ್ಲ. ಹಬ್ಬ ಎಲ್ಲ ಮುಗೀತು, ಹೋಗ್ಬೇಕಲ್ಲ. ಹೌದು. ಈ ಎದುರುಗಡೆ ಮನೆಯವ್ರು ಕೇಳಿದ್ರು,
ರಾಜಾರಾಯ್ರೆ ನಿಮ್ಮ ಅಳಿಯ ಹಬ್ಬಕ್ಕೆ ಬಂದ್ರಲ್ಲ ಇನ್ನು ಊರಿಗೆ ಹೋಗೇ ಇಲ್ವಾ? ಇಲ್ಲ ಹೋಗಿಲ್ಲ. ಚೆನ್ನಾಗಿರಲ್ಲ ಅವ್ರು ಹೋಗು ಅಂತ ಹೇಳಿ ನೀವು. ನಾನು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ? ನಾನು ಇರೋದೇ ನಮ್ಮ ಅವನ ಮನೇಲಿ, ಅವನು ಅವ್ರ ಮನೇಲಿ ಇದ್ದಾನೆ. ದೀಪಾವಳಿಗೆ ಪರ್ಚೇಸಸ್ ಎಲ್ಲ ಮಾಡ್ತಾರೆ. ಗಂಡ ಆಫೀಸಿಂದ ಬಂದ, ಹೆಂಡತಿ ಭಾಳ ಬೇಜಾರಲ್ಲಿದ್ಲು. ಯಾಕೆ ಬೇಜಾರಲ್ಲಿದ್ಯಾ ಅಂತ ಕೇಳಿ ನೋಡಿ, ಪಕ್ಕದ ಮನೆ ಶಾಮರಾಯರಿದ್ದಾರಲ್ಲ, ಅವರು ಅವ್ರ ಹೆಂಡತಿಗೆ 20,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡಿಸಿದ್ದಾರೆ. ನೀವು ಇದೀರಾ ದಂಡಕ್ಕೆ ಅಂತ ಬೈದ್ಲು. ಗಂಡ ಸ್ವಲ್ಪ ಸಮಾಧಾನ ಮಾಡಬೇಕಲ್ಲ, ಹತ್ರ ಕರೆದು ನೋಡು, ಬೇಜಾರು ಮಾಡ್ಕೋಬೇಡ, ಪಕ್ಕದ ಮನೆ ಶಾಮರಾಯರ ಹೆಂಡತಿ ನೋಡಿದ್ರೆ 20,000 ರೂಪಾಯಿ ಇಲ್ಲ 50,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡಿಸ್ಕೊಂಡು ನನಗೂ ಅನ್ಸುತ್ತೆ. ನೀಗೇನು ಅನ್ಕೋತೀಯ ಸುಮ್ಮನೆ ಇದ್ದೀನಿ. ಇದು ನೀವು ಮಿಸ್ ಮಾಡ್ಕೊಂಡಿರಬಹುದಾದ ಜೋಕ್ಗಳ ಒಂದು ಝಲಕ್. ಆದರೆ ದಿನವೂ ನೀವು ಸಂಜೆ ರಿಲ್ಯಾಕ್ಸ್ ಆಗೋಕೆ ಒಂದು ಸ್ವಲ್ಪ ಹೊತ್ತು ನಗಬೇಕು ಅಂತ ಇದ್ರೆ ಖಂಡಿತ ನೋಡ್ತಾ ಇರಿ ಮುಂದಾ ಜೋಕ್ ಜಂಕ್ಷನ್ ವಿತ್ ಯಶವಂತ್ ಸರ್ದೇಶಪಾಂಡೆ. ನೀವು ಮುಂದಾ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದಾ ಜೋಕ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.